ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಮಕೂರಲ್ಲಿ ಸ್ಯಾಟರ್ಡೆ ಸಂಡೇ 18-19 ಸಂಕ್ರಾಂತಿ ಸುಗ್ಗಿ ನಡೆದಿತ್ತು. ಅಲ್ಲಿಗೆ ವಿಸಿಟ್ ಮಾಡಿದ್ವಿ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಂಟ್ರೆನ್ಸು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಎಲ್ಲ. ಇವಾಗ ಸುಗ್ಗಿ ಅಂದರೆ ಎಲ್ಲ ಬೆಳೆ ಬೆಳೆದಿರೋದ್ರಿಂದ ಯೂಸ್ ಮಾಡಿಕೊಂಡು ನೀಟಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರಾಗಿ, ಅದರ ಸುತ್ತ ಇಟ್ಟಿರೋ ವೈಟ್ ಕಲರ್ದೆಲ್ಲ ಮೊಟ್ಟೆ ಅದೆಲ್ಲ ಯೂಸ್ ಮಾಡಿಕೊಂಡು ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಗೊಂಬೆಗಳು ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಚೆನ್ನಾಗಿತ್ತು ಸಂಕ್ರಾಂತಿ ಸುಗ್ಗಿ. ನೋಡ್ತಾ ಇದ್ದೀರಾ ಅಲ್ವಾ, ಎಲ್ಲ ಕಾಳುಗಳು ಎಲ್ಲ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಮಡಿಕೆಗಳೆಲ್ಲ ಯೂಸ್ ಮಾಡಿದ್ದಾರೆ, ಮಡಿಕೆಗೆಲ್ಲ ನೀಟಾಗಿ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಅಲ್ಲಿ ಸುತ್ತ ಕಾಣಿಸ್ತಿದೆಯಲ್ಲ ರೆಡ್ ಮತ್ತು ಬ್ಲೂ ಕಲರ್, ಅಲ್ಲೆಲ್ಲ ಸ್ಟಾಲ್ಸ್ಗಳಿದ್ವು. ಚೆನ್ನಾಗಿತ್ತು ಎಲ್ಲ ಸಂಕ್ರಾಂತಿ ಸುಗ್ಗಿ. ನೋಡಿ, ಎಲ್ಲ ಥರದ ಬೈಕ್ಗಳು, ಸ್ಕೂಟಿಗಳೆಲ್ಲ ಇತ್ತು, ಡಿಸ್ಪ್ಲೇ ಮಾಡಿದರು. ಮತ್ತು ವಿದ್ಯಾಸುಗ್ಗಿ ಅಂತ ಒಂದು ಸ್ಪೆಷಲ್ಲು ಏನಂದರೆ, ಎಲ್ಲ ತುಮಕೂರಲ್ಲಿರೋ ಎಲ್ಲ ಸ್ಕೂಲ್ ಕಾಲೇಜಸ್ ಬಗ್ಗೆ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು. ವಿದ್ಯಾಸುಗ್ಗಿ, ಪ್ರಗತಿ ವಿದ್ಯಾಸುಗ್ಗಿ ಅಂತ ನೋಡಿ, ಎಲ್ಲ ಕಾಲೇಜು, ಎಲ್ಲ ಸ್ಕೂಲ್ಸ್ಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಮತ್ತು ಪ್ರಜಾಪ್ರಗತಿ ಸುಗ್ಗಿ ಪಾಕಶಾಲೆ ಅಂತ, ಅಂದರೆ ಎಲ್ಲ ಥರದ ಫುಡ್ ಐಟಮ್ಸ್ ಇಲ್ಲಿ ಸಿಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಮೆಣಸಿನ್ಕಾಯಿ ಎಲ್ಲ. ಎಲ್ಲ ಜನ ಆರಾಮಾಗಿ ಕೂತ್ಕೊಂಡು ಏನು ಬೇಕೋ ಅದನ್ನು ತಿನ್ಕೊತಾ ಇದ್ರು. ಇಲ್ಲಿ ಜೀನಿ ಪ್ರಾಡಕ್ಟ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು, ಮತ್ತು ಎಲ್ಲ ಪ್ರಾಡಕ್ಟ್ಸು ಇಲ್ಲಿ ಅವೈಲಬಲ್ ಇತ್ತು. ಎಲ್ಲ ಮಕ್ಕಳು ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ನಾವು ಹೋದಾಗ. ಫ್ಲವರ್ಸ್ ಎಲ್ಲ ಯೂಸ್ ಮಾಡಿ ಕೂಡ ಡೆಕೋರೇಷನ್ ಮಾಡಿದರು. ಇಲ್ಲೆಲ್ಲ ತುಂಬ ಜನ ಫೋಟೋಸ್ ಎಲ್ಲ ತಗೊತಾಯಿದ್ರು. ಚೆನ್ನಾಗಿತ್ತು ಇದು ಡೆಕೋರೇಷನ್ನು. ಎಲ್ಲ ಥರದ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗ್ತಾಯಿತ್ತು. ನೋಡಿ, ಬ್ಯಾಗ್ಸ್ಗಳು ಚೆನ್ನಾಗಿತ್ತು, ಬ್ಯಾಗೆಲ್ಲ. ಲೆಹೆಂಗಾ ಎಲ್ಲ ಸಿಗ್ತಾಯಿತ್ತು, ಎಲ್ಲನೂ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆ ಪ್ರತಿಯೊಂದು ಕೂಡ, ಎಲ್ಲ ಸ್ಟಾಲ್ಸ್ಗಳು ಕೂಡ ಇತ್ತು ಇಲ್ಲಿ. ಸೀರೆನೂ ಅಷ್ಟೇ, ಸೀರೆನೂ ಚೆನ್ನಾಗಿದ್ವು. ಬೆಡ್ ಸ್ಪ್ರೆಡ್ಡು, ಪ್ರತಿಯೊಂದು ಬ್ಯಾಗ್ಸು ಎಲ್ಲನೂ ಅವೈಲಬಿಲಿಟಿ ಇತ್ತು ಇಲ್ಲಿ. ಕುರ್ತೀಸು, ಪ್ರತಿಯೊಂದು ಗೌನ್ಸು ಎಲ್ಲ ಸಿಕ್ತು. ನೋಡಿ, ಗಾಳಿಪಟ ಮಕ್ಕಳ ಫೇವ್ರೇಟು, ಅದು ಕೂಡ ಇಲ್ಲಿ ಇತ್ತು.
ಮತ್ತು ಇನ್ನೊಂದು ಮೇಯ್ನು ರಂಗೋಲಿ ಕಾಂಪಿಟೇಷನ್ ಬೆಳಗ್ಗೆ ಅರೇಂಜ್ ಮಾಡಿದರು. ನಾವು ಸಂಜೆ ಹೋದಾಗ ಆಲ್ರೆಡಿ ಮುಗ್ದಿತ್ತು. ನೋಡಿ, ಪ್ರತಿಯೊಂದು ರಂಗೋಲಿ ಕೂಡ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ರಂಗೋಲಿ ಬರೆದಿದ್ದಾರೆ ನೋಡಿ. ಡಿಫ್ರೆಂಟ್ ಆಗಿದೆ ರಂಗೋಲಿ. ಯಾವುದಕ್ಕೆ ಫಸ್ಟ್ ಪ್ರೈಸ್ ಬಂತಂತ ಎಲ್ಲ ಏನು ಗೊತ್ತಿಲ್ಲ. ಅಲ್ಲಿ ರಂಗೋಲಿ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು, ನೋಡಿದ್ವಿ. ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಎಲ್ಲ ಚೆನ್ನಾಗಿತ್ತು, ರಂಗೋಲಿಗಳು ಡಿಫ್ರೆಂಟ್ ಆಗಿತ್ತು. ನೋಡಿ, ಇದು ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನೋಡಿದ್ರಲ್ವಾ ಸಂಕ್ರಾಂತಿ ಸುಗ್ಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.